ನಾವಿರೋ ಈಗ ಸದ್ಯಕ್ಕೆ ನಾವು ಔಟ್ ಆಫ್ ಸ್ಟೇಟ್ ಇರೋದ್ರಿಂದ ನಮ್ಮ ಮಗಳದು ಕುಂಭಮೇಳ ಟೈಮಲ್ಲಿ ತುಂಬ ಜನ ಬಡೆ ಹನುಮನ ನೋಡೋಕ್ಕೆ ಸಾಧ್ಯನೇ ಆಗಿರಲಿಲ್ಲ. ನೀವಿಲ್ಲಿ ನೋಡ್ಬೋದು ಶ್ರೀಕೃಷ್ಣ ನೆಟ್ಟಿದಂತಹ ಮರಗಳು ಕೂಡ ಇಲ್ಲಿ ಇದೆ ಅಂತ ಹೇಳ್ತಾರೆ. ಅಕ್ಷಯ ವಟ ಅಂತ ಒಂದು ಹಲೋ ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಸ್ಪೆಷಲ್ ಏನು ಅಂದರೆ ನಮ್ಮ ಕ್ಯೂಟಿಗೆ ಇವತ್ತು ಅನ್ನಪ್ರಾಶನ ಇತ್ತು. ಸೊ ಹಾಗಾಗಿ ನಾವು ನಿಯರ್ ಅನ್ನಪೂರ್ಣೇಶ್ವರಿ ಟೆಂಪಲ್ ನೋಡಿದ್ವಿ. ಸೊ ನಮಗೆ ನಿಯರ್ ಆಗಿರೋ UPನಲ್ಲಿ ಯಾವುದೇ ಅನ್ನಪೂರ್ಣೇಶ್ವರಿ ಟೆಂಪಲ್ ಇಲ್ಲ. ಸೊ ಮಹಾಕುಂಭಮೇಳ ನಡೆದಿರೋ ಪ್ಲೇಸ್ಗೆ ಹೋಗೋಣ, ಅಲ್ಲೇ ಅನ್ನಪ್ರಾಶನ ಮಾಡಿದರೆ ಆಯಿತು ಅಂತ ಹೇಳಿಬಿಟ್ಟು ಫೈನಲ್ ಡಿಸಿಷನ್ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಮಗಳು ಹುಟ್ಟಿದ್ದು ಕೂಡ ಈ ಒಂದು ಮಹಾಕುಂಭಮೇಳ ಟೈಮಲ್ಲೇ ಆಗಿರೋದ್ರಿಂದ ನನ್ನ ಮಗಳಿಗೆ ಇಲ್ಲಿ ಅನ್ನಪ್ರಾಶನ ಮಾಡೋದಕ್ಕೆ ಯಾವುದೇ ಅನ್ನಪೂರ್ಣೇಶ್ವರಿ ಟೆಂಪಲ್ ಸಿಗದೇ ಇರೋ ರೀಸನ್ ಮೇ ಬಿ ಈ ಒಂದು ಪುಣ್ಯ ಭೂಮಿನಲ್ಲಿ ಅವ್ರದ್ದು ಅನ್ನಪ್ರಾಶನ ಆಗಬೇಕು ಅಂತ ದೇವ್ರ ಇಚ್ಛೆ ಇತ್ತೋ ಏನೋ ಗೊತ್ತಿಂತ ಪುಣ್ಯ ಭೂಮಿನಲ್ಲಿ ಅನ್ನಪ್ರಾಶನ ಮಾಡ್ತಿರೋದು. ಸೊ ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನಲ್ವ. ತುಂಬ ಅಂದರೆ ತುಂಬಾ ಬಿಸಿಲಿತ್ತು, ಸೆಕೆ ಇತ್ತು. ಹೊರಗಡೆ ಹೋಗೋದಕ್ಕೆ 48-49 ಡಿಗ್ರಿವರೆಗೂ ಇಲ್ಲಿ ಟೆಂಪ್ರೇಚರ್ ಇದೆ. ಹೊರಗಡೆ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ನಾವು ಅಲ್ಲಿಗೆ ಹೋದ್ಮೇಲೆ ಏನೇನೋ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಏನೇನಾಯಿತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಹಾಗೆ ಇದೆಲ್ಲ ಮಹಾಕುಂಭಮೇಳ ಬಂದವ್ರಿಗೆ ಗೊತ್ತಿರುತ್ತೆ ಈ ಒಂದು ಪ್ಲೇಸು. ಹಾಗೆ ತುಂಬ ಜನ ಈ ಒಂದು ಮಹಾಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಬಂದು ಹೋಗಿದ್ದೀರಾ. ಸೊ ಅವರೆಲ್ಲ ಮತ್ತೆ ಈ ಒಂದು ಪ್ಲೇಸ್ನ ನೋಡ್ಬೋದು ಮತ್ತು ಹೇಗಿದೆ ಅಂತ ಹೇಳ್ಬಿಟ್ಟು. ಈಗಲೂ ಕೂಡ ಈ ಪ್ಲೇಸ್ ಅದೇ ಥರ ಇದೆ. ಬಟ್ ಆಗಿನ ಥರ ಜನಸಂದಣಿ ಇಲ್ಲ. ದಿನಾಲೂ ಜನಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಒಂದೊಂದು ಸ್ಟೇಟಿಂದನೂ. ಅಥವಾ ಈ ಒಂದು ಪ್ಲೇಸ್ ಪುಣ್ಯಭೂಮಿ ನೋಡೋದಕ್ಕೆ ಹಲವಾರು ಸ್ಟೇಟಿಂದ ಜನಗಳು ದಿನಾಲೂ ಬರ್ತಾರೆ. ಇಲ್ಲಿ ಟೂರಿಸಮ್ಗೆ ಏನು ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಅಷ್ಟು ವೆಹಿಕಲ್ಸ್ ಇರುತ್ತೆ. ಇವನ್ 48-50 ಡಿಗ್ರಿ ಟೆಂಪ್ರೇಚರ್ ಇದ್ದರೂ ಕೂಡ ಇಲ್ಲಿ ಯಾವುದೇ ಟೂರಿಸಮ್ ಬಂದಾಗಲ್ಲ. ತುಂಬಾ ಚೆನ್ನಾಗಿದೆ ಈ ಒಂದು ಪ್ಲೇಸು. ಇನ್ನು ಯಾರೆಲ್ಲ ಪ್ಲ್ಯಾನಿಂಗ್ ಮಾಡಿದರೆ ಬರ್ಬೋದು. ಸೊ ನೀವು ಆದಷ್ಟು ನನಗೆ ಜೂನ್ ಕಳ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಯಾಕೆಂದರೆ ಜೂನ್, ಜುಲೈ, ಮೇ, ಏಪ್ರಿಲ್ ಈ ಒಂದು 4 ಮಂತ್ಸಲ್ಲಿ ತುಂಬ ಅಂದರೆ ತುಂಬಾ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಸೆಕೆ ಇರುತ್ತೆ. ನಮ್ಮ ಸೌತರ್ಗೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಅಂತ ಹೇಳ್ಬೋದು. ನಾವಿಲ್ಲಿ ಈಗ ಹನುಮಾನ್ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಎಲ್ಲರೂ ಅಂತ ಹೇಳ್ಬಿಟ್ಟು. ಏಕೆಂದರೆ ಅಷ್ಟು ಬಿಸಿಲಿದೆ ಇಲ್ಲಿ. ಹಾಗೆ ಪೂಜೆಗೆ ಬಂದು ನಮ್ಮ ಕಡೆ ಇರೋ ಥರ ಇಲ್ಲಿ ಏನಿಲ್ಲ. ಸಿಂಪಲ್ ಒಂದು ಬೌಲಲ್ಲಿ ಎಲ್ಲ ಐಟಮ್ಸ್ನ ಇಟ್ಟಿರ್ತಾರೆ. ಸೊ ಅದನ್ನು ಪರ್ಚೇಸ್ ಮಾಡಿ ಅದನ್ನು ತೊಗೊಂಡೋಗಿ ದೇವ್ರ ಮೇಲೆ ಹಾಕೋದು. ಇದು ಇಲ್ಲಿ ಒಂದು ಪದ್ಧತಿ. ನಮ್ಮ ಕಡೆ ಥರ ಹೂ ತೊಗೊಳ್ಳೋದು, ಹಾರ, ಕುಂಕುಮ, ಉದ್ಬತ್ತಿ. ಸೊ ಇಲ್ಲಿ ಆ ಥರ ಏನೂ ರೀತಿ ಇಲ್ಲ ಅಂತ ಹೇಳ್ಬೋದು. ಬಟ್ ನಾವು ಅಂದ್ಕೊಂಡು ಬಂದಿದ್ದೇ ಬೇರೆ. ಬಟ್ ಇಲ್ಲಿ ಸಿಚುಯೇಷನ್ನೇ ತುಂಬಾ ಬೇರೆ. ಎಲ್ಲರೂ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ. ಅನ್ನಪ್ರಾಶನ, ಮಗು ಬರ್ಡೇ, ನಾಮಕರಣ ಎಲ್ಲ. ನಾವಿರೋ ಈಗ ಸದ್ಯಕ್ಕೆ ನಾವು ಔಟ್ ಆಫ್ ಸ್ಟೇಟ್ ಇರೋದ್ರಿಂದ ನಮ್ಮ ಮಗಳದು ನಾವು ದೇವಸ್ಥಾನದಲ್ಲಿ ಮಾಡೋಣ, ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡೆಲ್ಲನೂ ತೊಗೊಂಡು ಬಂದ್ವಿ. ಬಟ್ ಇಲ್ಲಿ ಕ್ರೌಡು ಮತ್ತು ಇಲ್ಲಿ ವೆದರ್ಗೆ ಸ್ವಲ್ಪನೂ ಅಡ್ಜಸ್ಟ್ ಆಗಲಿಲ್ಲ. ನಾವು ಅಂದ್ಕೊಂಡಂಗೆ 1% ಆಗಲಿಲ್ಲ. ಜಸ್ಟ್ ನಾವೇನು ಮನೇಲಿ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ ಅದನ್ನು ಅಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೂ ಕೂಡ ನಮ್ಮ ಕೈಲಿ ಆಗಲಿಲ್ಲ. ಸೊ ನಾವು ಅದನ್ನು ಅವರು ಅರ್ಚಕರ ಹತ್ರನೇ ಕೊಟ್ಟು ಅಲ್ಲೇ ಪೂಜೆ ಮಾಡಿಸಿ ಅದನ್ನು ಮನೆಗೇ ತೊಗೊಬಂದು ಮಗುಗೆ ಮನೆಯಲ್ಲೇ ತಿನ್ನಿಸಿದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಯಾಕೆ ಅಂದರೆ ಇದು ವರ್ಲ್ಡ್ ಫೇಮಸ್ ಆಗಿರುವಂತಹ ಒಂದು ಬಡೆ ಹನುಮಾನ್ ಅಥವಾ ಏನು ಮಲಗಿರೋ ಆಂಜನೇಯ ಅಂತ ಕರಿತೀವಿ. ಇಲ್ಲಂತೂ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ಈವನ್ ಎನಿ ವೆದರ್ ಇರ್ಬೋದು, 48-49-50 ಡಿಗ್ರಿ ಇದ್ದರೂ ಕೂಡ ಈ ಒಂದು ಮಲಗಿರುವಂಥ ಆಂಜನೇಯನ ನೋಡೋದಕ್ಕೆ ಭಕ್ತಾದಿಗಳು ತುಂಬ ಜನ ಅಂದರೆ ತುಂಬ ಜನ ಬರ್ತಾರೆ. ನಾವು ಅಂದ್ಕೊಂಡಿದ್ದು ಇಲ್ಲಿ ಯಾವುದೂ ನೆರವೇರಲಿಲ್ಲ. ಬಟ್ ಓಕೆ ನೋಡೋಣ, ಊರಿಗೆ ಹೋದ್ಮೇಲೆ ಸೆಲೆಬ್ರೇಟ್ ಮಾಡಿದರೆ ಆಯಿತು ಅಂದ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ತೊಗೊಂಡೋಗಿದ್ದು ಮಗು ಅನ್ನಪ್ರಾಶನ ಮಾಡೋದಕ್ಕೆ ಅದನ್ನೆಲ್ಲ ಪೂಜೆ ಮಾಡಿಸ್ಕೊಂಡು ಮನೆಯಲ್ಲೇ ಬಂದ್ವಿ. ಮನೆಯಲ್ಲೇ ಮಾಡಿಸಿದ್ವಿ. ಮಮ್ಮಿ ಇದ್ರಿ
ಹಾಗೆ ಮಹಾಕುಂಭಮೇಳ ಟೈಮಲ್ಲಿ ತುಂಬ ಜನ ಬಡೆ ಹನುಮನ ನೋಡೋಕ್ಕೆ ಸಾಧ್ಯನೇ ಆಗಿರಲಿಲ್ಲ. ನೀವಿಲ್ಲಿ ನೋಡ್ಬೋದು. ಹಾಗೆ ನಾವು ನಮ್ಮ ಕಡೆ ಪೂಜೆ ಮಾಡೋ ಥರ ಎಲ್ಲ ಪೂಜಾ ಸಾಮಗ್ರಿ ಮತ್ತು ಎಲ್ಲನೂ ಕೂಡ ನಾವು ಇಲ್ಲಿ ಪೂಜೆ ಮಾಡ್ಸೋಕ್ಕೆ ತಂದಿದ್ವಿ. ಬಟ್ ಅಲ್ಲಿ ನೋಡ್ತಿರ್ಬೋದು ಅವರು ಎಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಟಚ್ ಮಾಡಿ ಕೊಡ್ತಿದ್ದಾರೆ. ತುಂಬ ಸುಡ್ತಿದೆ ಅಲ್ವಾ? ಹಾಗೆ ಇಲ್ಲಿ ಶ್ರೀಕೃಷ್ಣನ ಕಾಲದ ತುಂಬ ಮರಗಳು ಕೂಡ ಇಲ್ಲಿದೆ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಶ್ರೀಕೃಷ್ಣ ನೆಟ್ಟಿದಂತಹ ಮರಗಳು ಕೂಡ ಇಲ್ಲಿ ಇದೆ ಅಂತ ಹೇಳ್ತಾರೆ. ಅಕ್ಷಯ ವಟ ಅಂತ ಒಂದು ಫೇಮಸ್ ಮರ ಇದೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಫೈನಲ್ ಮುಗಿಸ್ಕೊಂಡು ಬರೋಷ್ಟ್ರೊಳಗಡೆ ಅಂತೂ ನನ್ನ ಮಗಳು ತುಂಬ ಹತ್ಬಿಟ್ಟಿದ್ಲು. ಫೈನಲ್ ಹೋಗೋಣ ಮನೆಗೆ ಸಾಕು ಅಂತ ನಮಗೂ ಕೂಡ ಹಾಗೆ ಅನ್ನಿಸ್ತು. ನೀವು ನೋಡ್ತಿರ್ಬೋದು, ತುಂಬ ಅಂದರೆ ತುಂಬ ಬೇಜಾರಾಗೋಯಿತು. ಅನ್ನಪ್ರಾಶನ ಇಲ್ಲಿ ಮಾಡ್ಸೋಕ್ಕಾಗಲ್ಲ, ಸಿಂಪಲ್ಲಾಗಿ ಆಗೋಯಿತು ಅಂತ ಹೇಳಿ ನೋಡೋಣ ನೆಕ್ಸ್ಟ್ ಊರಿಗೆ ಹೋದಾಗ ಮಾಡಿಸೋಣ ಅಂತ ಅಂದ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ನಾವು ಗಂಗಾ ನದಿ ಹತ್ರ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ಗಂಗಾ ನದಿ ಫುಲ್ ಖಾಲಿ ಇದೆ. ಇನ್ನು 1 ಅಥವಾ 2 ತಿಂಗಳಲ್ಲಿ ಸಂಪೂರ್ಣವಾಗಿ ಇಲ್ಲಿ ಮಳೆಗಾಲ ಶುರುವಾಗಿದ್ದ ತಕ್ಷಣ ನಾವು ಏನು ನೋಡ್ತಾ ಇದ್ದೀವಿ ಪ್ಲೇಸು ಇದೆಲ್ಲ ಕೂಡ ಕಂಪ್ಲೀಟ್ ಮುಚ್ಚೋಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಪ್ರವಾಹದ ಥರ ಬರುತ್ತೆ ಗಂಗಾ ನದಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಹಾಕ್ತೀನಿ. ಹಾಗೆ ಮಹಾಕುಂಭಮೇಳ ಸಂಭ್ರಮದಲ್ಲಿ ತುಂಬ ಜನ ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕಾಗಲಿಲ್ಲ ಅಥವಾ ನದಿ ಹತ್ರ ಹೋಗೋಕ್ಕಾಗದೇ ಇದ್ದರೆ ಎಲ್ಲ ಹಾಗಾಗಿ ವಾಪಸ್ ಹೊರಟೋಗಿದ್ರಿ. ಬಟ್ ಈಗ ನೋಡ್ಬೋದು ತುಂಬ ಖಾಲಿ ಇದೆ. ಆ್ಯಂಡ್ ಈಗ ನೀವು ಬಂದು ಕೂಡ ಹೋಗ್ಬೋದು. ಬಟ್ ಮಹಾಕುಂಭಮೇಳ ತುಂಬ ಅಂದರೆ ತುಂಬ ಅದ್ದೂರಿಯಾಗಿ ನಡೀತು ಅಂತ ಹೇಳ್ಬೋದು. ಅದನ್ನು ಈ ಜನ್ಮದಲ್ಲಂತೂ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ನಡೀತು. ನಮಗಂತೂ ಬಿಸಿಲಲ್ಲಿ ಪಾಪು ನಿಂತ್ಕೊಂಡು ಕೆಳಗಡೆ ಇಳಿಯೋಕ್ಕಾಗಲಿಲ್ಲ. ಸ್ವಲ್ಪ ಮಳೆಗಾಲ ಶುರುವಾದ ಮೇಲೆ ಬರೋಣ ಅಂತ ಹೇಳಿಬಿಟ್ಟು ನಾವು ಹಾಗೆ ವಾಪಸ್ ಬಂದ್ವಿ. ನೋಡ್ತಾ ಇರ್ಬೋದು, ಈಗಲೂ ಕೂಡ ಮಹಾಕುಂಭಮೇಳ ನಡೆದ ಸ್ಥಳ ತುಂಬಾ ರಶ್ ಇರುತ್ತೆ. ಇಷ್ಟು ಬಿಸಿಲಿದ್ರೂ ಕೂಡ ಇಲ್ಲಿ ಜನಕ್ಕೆ ಅದು ಅಭ್ಯಾಸ ಆಗೋಗಿದೆ. ನಾವೇನಲ್ಲಿ ಪೂಜೆ ಮಾಡಿಸ್ಕೊಂಡು ತೊಗೊಂಡು ಬಂದ್ವಿ. ಸೊ ನಮ್ಮ ಮಗುಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾ ಇದ್ದೀವಿ. ಹಾಗೆ ಈಗ ಶುರು ಮಾಡಿರೋದ್ರಿಂದ ಲೈಟಾಗಿ ಸ್ವಲ್ಪ ಫುಡ್ನ ಇನ್ನು ಶುರು ಮಾಡಬೇಕು. ನಾನು ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಸೈಡಲ್ಲೆಲ್ಲ ಹೆಸರು ಕಾಳನ್ನ ಹಾಕಿ ಬೆಲ್ಲದನ್ನ ಅಂತ ಮಾಡ್ತೀವಿ. ಸೊ ನಾನು ಅದನ್ನು ಮಾಡಿದ್ದೆ. ನನ್ನ ಮಗನಿಗೆ ರಾಗಿ ಪ್ಯೂರಿ ಮಾಡಿದ್ದೆ.